ಒಂದಷ್ಟು ಜನ ಅಭಿಮಾನಿಗಳನ್ನ ನಾನು ಮಾತಾಡ್ಸೋಕ್ತೀನಿ ಸರ್. ಸಭೆಯನ್ನ ಏರ್ಪಡಿಸಿದ್ರು, ಸಭೆಯಿಂದ ತೃಪ್ತಿ ಸಿಗ್ತಾ ಏನು ಅನ್ನುವಂಥದ್ದು. ಮೇಡಮ್, ಈಗ ಮನೆಯಿಂದ ಒಂದು ಮಾಹಿತಿ ಕೊಟ್ಟರು, ಬನ್ನಿ ಎಲ್ಲ ಸೇರೋಣ ಅಂತ. ಹಂಗಾಗಿ ಜಿಲ್ಲೆಗಳಿಂದ ರಾಜ್ಯಗಳಿಂದ ಎಲ್ಲ ನಮ್ಮ ವಿಷ್ಣು ಅಭಿಮಾನಿಗಳು ಬಂದಿದ್ದಾರೆ. ಬಟ್ ನಾವು ಮನೆಯವ್ರಿಗೆ ಒಂದು ಒತ್ತಾಯ ಮಾಡೋದೇನಂದ್ರೆ, ತಾಯಿನ ಹೆಂಗ್ ಮರೆಯೋಕ್ಕಾಗಲ್ವೋ ಬಾಸ್ ಅವ್ರ ಕುಟುಂಬದವ್ರನ್ನು ನಾವು ಅದೇ ರೀತಿ ಮರೆಯೋಕ್ಕಾಗಲ್ಲ. ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು. ಆದ್ರೆ ಅಭಿಮಾನಿಗಳನ್ನೋದು ಏನ್ ಇರ್ತೀವೋ ಅವ್ರಿಗೆ ಅವರು ಸದಾ ಬೆನ್ನೆಲುಬಾಗಿ ನಿಂತಿರ್ಬೇಕಂತ ನಮ್ಮ ಆಸೆ. ಯಾಕಂದ್ರೆ ವಿಷ್ಣು ಸರ್ ಅವರ ಸ್ಮಾರಕ ಬಿದ್ದ ಏನು ಕೆಡವಿದಾರೋ ಅದೇ ಜಾಗದಲ್ಲೇ ಪುನರ್ ನಿರ್ಮಾಣ ಆಗ್ಬೇಕು ನಮ್ಮ ಆಸೆ. ಯಾಕಂದ್ರೆ ಇಂಥ ಇಷ್ಟು ಜನ 15 ವರ್ಷ ಆದ್ರೂ ಈ ಅಭಿಮಾನ ಮಳೆ ಆದ್ರೂ ಇಷ್ಟು ಜನ ಬಂದು ನಿಂತ್ಕೊಂಡು ಮಾತಾಡ್ತಿದ್ವು ಅಂದ್ರೆ ಆ ಒಂದು ಅಭಿಮಾನಕ್ಕೆ ನಾವು ಯಾವತ್ತೂ ಸದಾ ಪ್ರೀತಿಯಿಂದ ಇರ್ತೀವಿ ಅಂತ ಹೇಳ್ತಾ, ನಾವು ಇದೇ ಅನಿರುದ್ಧ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಹತ್ರ ಒಂದೇ ಒಂದು ಮಡಿಕೆಯಲ್ಲಿತ್ತು ಚಿತಾಭಸ್ಮ ಅಂತ. ಅದೇ ಚಿತಾಭಸ್ಮ ಇಡೀ ಬೆಂಗಳೂರಲ್ಲೇ ಎರಡನೇ ಒಂದು ಸ್ಮಾರಕ